ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮನ್ನು ಮತ್ತೊಮ್ಮೆ ಮೊಬೈಲ್ ಸಂಡೇ ಸ್ಕೂಲ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಿಂದ ಹೆಚ್ಚೆಚ್ಚಾದ ಆಶೀರ್ವಾದವನ್ನು ಹೊಂದುತ್ತಾ ಇದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನನ್ನೆಲ್ಲ ಸ್ನೇಹಿತರನ್ನು ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಎಲ್ಲರಿಗೂ ಆಶೀರ್ವಾದ ಸಿಗ್ತದೆ. ಅದನ್ನು ನಾವು ಕಂಡುಕೊಂಡಾಗ ಮಾತ್ರ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ. ಹೇಗೂ ಇರಲಿ ಮಕ್ಕಳೇ, ನಾವು ವಾಕ್ಯ ಕೇಳುವುದಕ್ಕಿಂತ ಮುಂಚೆ ನಿಜವಾದಂಥ ಒಂದು ಘಟನೆಯನ್ನು ನಾವು ಕೇಳ್ತಾ ಹೋಗ್ತೇವೆ. ಅದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಒಂದು ತರಗತಿಯಲ್ಲಿ ರೋಹನ್ ಎಂಬ ಹುಡುಗ ಇದ್ದ. ಅವನು ತುಂಬ ಪ್ರಾಂಪ್ಟ್ ಆಗಿದ್ದಂಥ ಹುಡುಗ. ತಂದೆ ತಾಯಿಗಳ ಮಾತನ್ನು ಚಂದವಾದ ರೀತಿಯಲ್ಲಿ ಕೇಳ್ತಾ ಇದ್ದ. ಅದೇ ರೀತಿಯಲ್ಲಿ ಶಾಲೆಯಲ್ಲಿ ಇರುವಂಥ ಟೀಚರ್ ಹೇಳುವಂಥ ಮಾತುಗಳನ್ನು ತುಂಬ ಕೇಳಿ ಒಬಿಡಿಯೆಂಟ್ ಆಗಿರ್ತಿದ್ದ. ಹಾಗಾಗಿ ರೋಹನನ್ನು ಆ ತರಗತಿಯಲ್ಲಿ ಹಿರಿಯನನ್ನಾಗಿ ಮಾಡಿದ್ರು ಅಂತ ಹೇಳಿ, ಮಾನಿಟರ್ ಅಂತ ಹೇಳಿ ಮಾಡ್ತಾರಲ್ವ, ಆ ರೀತಿಯಾಗಿ ಆತನನ್ನು ತರಗತಿಯ ನಾಯಕನನ್ನಾಗಿ ಮಾಡಿದರು. ಹೀಗೆ ಒಂದು ದಿನ ಈ ಮಕ್ಕಳ ಒಂದು ವಿಧೇಯತೆಯನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ಟೀಚರ್ ಒಂದು ಪ್ಲ್ಯಾನ್ ಮಾಡಿ ಒಂದು ತರಗತಿಯಲ್ಲಿ ಏನು ಮಾಡ್ತಾರೆ, ಒಂದು ದಿನ ಅವರು ಹೇಳ್ತಾರೆ ಎಲ್ಲ ಮಕ್ಕಳಿಗೆ, ನಾನೀಗ ಹೊರಗಡೆ ಹೋಗ್ತಾ ಇದ್ದೇನೆ, ಒಂದು ಅರ್ಧ ಗಂಟೆ ಆದಮೇಲೆ ನಾನು ಬರೋದು, ಅದುವರೆಗೆ ನೀವೆಲ್ಲರೂ ಏನಾಗಿರಬೇಕು, ವಿಧೇಯರಾಗಿ ಕೂತ್ಕೊಂಡಿರಬೇಕು, ಗಲಾಟೆ ಮಾಡಬಾರ್ದು. ಅದೇ ರೀತಿಯಲ್ಲಿ ನಾನೊಂದು ನಿಮಗೋಸ್ಕರ ವಿಧೇಯತೆಯ ಒಂದು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಪರೀಕ್ಷೆ ಮಾಡಿ ನೋಡ್ತೀನಿ. ಏನಂತ ಹೇಳಿದ್ರೆ, ಈ ಒಂದು ಡಬ್ಬವನ್ನು ನಾನಿಲ್ಲಿ ಮುಚ್ಚಿಟ್ಟು ಹೋಗಿರ್ತೀನಿ. ಈ ತರಗತಿಯ ಮಧ್ಯದಲ್ಲಿ ನಾನು ಅಲ್ಲಿ ಇಟ್ಟು ಹೋಗಿರ್ತೀನಿ. ಅದನ್ನು ಯಾರೂ ಮುಟ್ಟಬಾರ್ದು ಮತ್ತು ಯಾರೂ ಅದನ್ನು ತೆಗಿಬಾರ್ದು. ಅದು ಮುಖ್ಯವಾದಂಥ ವಿಷಯ ಅಂತ ಹೇಳಿ, ಆ ತರಗತಿಯ ಮಧ್ಯದಲ್ಲಿ ಅಂತ ಹೇಳಿದ್ರೆ ಮುಂದುಗಡೆ, ತರಗತಿಯ ಮುಂದುಗಡೆ ಜಾಗ ಇರ್ತದಲ್ಲ, ಟೇಬಲ್ ಪಕ್ಕದಲ್ಲಿ, ಅಲ್ಲಿ ಒಂದು ಬಾಕ್ಸನ್ನು ಇಟ್ಟು ಏನೋ ಒಂದು ಇಟ್ಟಂಗೆ ಮಾಡಿ ಅವ್ರೇನು ಮಾಡ್ತಾರೆ, ಆ ತರಗತಿಯಿಂದ ಹೊರಟೋಗ್ತಾರೆ. ಹೋಗುವುದಕ್ಕಿಂತ ಮುಂಚೆ ರೋಹನ್ಗೆ ಹೇಳ್ತಾರೆ, ನೀನು ಈ ತರಗತಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಅವರು ಹೊರಟೋಗ್ತಾರೆ. ಹಾಗೆ ಎಲ್ಲ ಮಕ್ಕಳು ಕೂತ್ಕೊಂಡು ಸಣ್ಣದಾಗಿ ಮಾತಾಡ್ತಾ ಇರ್ತಾರೆ. ರೋಹನ್ ಸಹ ಅವನಷ್ಟಕ್ಕೆ ಅವನು ಏನೋ ಕೊಟ್ಟಿರುವಂಥ ವರ್ಕ್ ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ಆ ತರಗತಿಯಲ್ಲಿ 4 ಜನ ಸ್ನೇಹಿತರು ಇರ್ತಾರೆ. ಅವರು ಬಹಳ ತುಂಟರಾಗಿದ್ದಂಥ ಹುಡುಗರು. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಟೀಚರ್ ಈ ಬಾಕ್ಸ್ ಇಟ್ಟಿದ್ದಾರೆ, ಅದರೊಳಗೆ ಏನಿದೆ ಅಂತ ಹೇಳಿ ನಾವು ನೋಡಬೇಕು ಅಂತ ಹೇಳುವಾಗ ರೋಹನ್ ಹೇಳ್ತಾನೆ, ನಾನು ಎಂದಿಗೂ ನಿಮಗೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅವರಲ್ಲಿ ಒಂದು ವಾಗ್ವಾದ ನಡೀತದೆ ರೋಹನ್ ಜೊತೆ. ಮತ್ತು 4 ನಾವು ನೋಡ್ತೀವಿ, ಏನಿದೆ ಅಂತ ನೋಡ್ತೀವಿ, ಆಮೇಲೆ ಹಾಗೆ ಇಟ್ಬಿಡ್ತೀವಿ, ನೀನೇನು ಇದು ವರಿ ಮಾಡ್ಕೋಬೇಡ, ನಾವು ನೋಡ್ತೀವಿ, ನಾವು ಅದರಿಂದ ಏನು ಪರಿಣಾಮ ಆಗ್ತದೋ ಅದು ನಾವು ನೋಡ್ಕೋತೀವಿ ಅಂತ ಹೇಳಿ ರೋಹನ್ ಮೇಲೆ ಬಹಳವಾಗಿ ವಾಗ್ವಾದ ಮಾಡ್ತಾರೆ. ಆದರೂ ಸಹ ರೋಹನ್ ಹೇಳ್ತಾನೆ, ನೋಡು, ನಾನು ಟೀಚರ್ ಬಂದ ನಂತರ ನೀವು ಮಾಡಿದ್ದೆಲ್ಲ ಹೇಳ್ತೀನಿ, ಅದರಿಂದ ನೀವೇನು ಮಾಡಿ, ಏನಾಗಲ್ಲ ಕಣೋ, ಬಾಕ್ಸ್ ತೆಗೆದು ನೋಡ್ಬಿಟ್ಟು ಹಾಗೆ ಇಟ್ಬಿಡ್ತೀವಿ, ಆದರೆ ಏನಾದರೂ ಇರಲಿ ನಮಗೇನಿಲ್ಲ, ನೋಡ್ಬಿಡ್ತೀವಿ ಏನಿಟ್ಟಿದ್ದಾರೆ ಟೀಚರ್ ಅಂತ ಹೇಳಿಬಿಟ್ಟು ಅಂತ. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಒತ್ತಡ ಇವನನ್ನು ತಡೆಯೋದಕ್ಕೆ ಆಗೋದಿಲ್ಲ. ಆದರೂ ಸಹ ಇವನೇನು ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಇವ್ರು 4 ಜನನು ಓಡಿ ಬಂದ್ಬಿಟ್ಟು ಆ ಬಾಕ್ಸನ್ನು ಹೀಗೆ ಎತ್ತಿ ನೋಡಿಬಿಡ್ತಾರೆ. ಎತ್ತಿ ನೋಡಿದಾಗ ಅಲ್ಲೇನಾಗಿದೆ ಅಂದರೆ, ಟೀಚರು ಒಂದು ಸಣ್ಣ ಇಲಿಮರಿಯನ್ನು ಏನು ಮಾಡಿದ್ದಾರೆ, ಅದರಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಇಲಿಮರಿ ಏನಾಯಿತು, ಆ ಡಬ್ಬದಿಂದ ಹೊರಗೆ ಓಡೋಗಿ ಆ ಕ್ಲಾಸ್ ರೂಮ್ನ ಒಳಗೆಲ್ಲ ಓಡಾಡೋದಕ್ಕೆ ಪ್ರಾರಂಭ ಆಯಿತು. ಓಡಾಡುವಾಗ ಮಕ್ಕಳು ಭಯದಿಂದ ಚೀರಿ ಹೂ ಅಂತ ಹೇಳಿ ಮೇಲೆ ಕೂಗಾಡೋದು, ಬೆಂಚತ್ತುಗಳಂಥದ್ದೆಲ್ಲ ಮಾಡಿದ್ರು. ಆನಂತರ ಈ ಹುಡುಗರು ಅದನ್ನು ಹಿಡಿದು ಮತ್ತೆ ಇಟ್ಬಿಡೋದಕ್ಕೆ ಪ್ರಯತ್ನ ಪಡೋದಕ್ಕೆ, ಅದನ್ನು ಹಿಡಿಯೋದಕ್ಕೆ ಅದ್ರ ಹಿಂದೆ ಓಡ್ತಾಯಿದ್ರು. ಹಾಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು, ಇಲಿಯನ್ನು ಹಿಡಿಯೋದಕ್ಕೆ ಆಗಲೇ ಇಲ್ಲ ಅವ್ರಿಗೆ. ಹಾಗೆ ಇರುವ ಸಮಯದಲ್ಲಿ ಕ್ಲಾಸ್ ಟೀಚರ್ ಬಂದರು. ಟೀಚರ್ ಬಂದು ಏನು ಗಲಾಟೆ ನಡೀತಿದೆ ಅಂತ ಹೇಳಿ ನೋಡುವಾಗ ಎಲ್ಲರೂ ಸ್ತಬ್ಧರಾಗಿ ನಿಂತರು. ಕ್ಲಾಸ್ ರೂಮಿನ ಒಳಗೆ ಬಂದು ಬಾಗಿಲು ಹಾಕುವಾಗ ಹೇಳ್ತಾರೆ, ಟೀಚರ್, ನಾನು ಎಷ್ಟು ಹೇಳಿದೆ, ಈ ಮಕ್ಕಳಿಗೆ ಎಷ್ಟು ಹೇಳಿದೆ, ಅವರು ಈ 4 ಜನ ಆ ಡಬ್ಬನ ಎತ್ಬಿಟ್ರು ಟೀಚರ್. ಎತ್ತಿ ನೋಡೋದಕ್ಕೆ ಹೋದರು, ಅದರಲ್ಲಿದ್ದಂಥ ಇಲಿ ಮರಿ ಓಡಿ ಹೋಯಿತು, ತರಗತಿಯಲ್ಲಿ ಓಡೋಗ್ತಾ ಇದೆ ಅಂತ ಹೇಳಿದರು. ಟೀಚರ್ಗೆ ಬಹಳ ಕೋಪ ಬಂತು. ಆ 4 ಜನ ಹಿಡಿದು, ನಾವು ಹೇಳಿದಂಥ ಈ ಒಂದು ಮಾತಿಗೆ ನೀವು ಯಾಕೆ ವಿಧೇಯರಾಗಲಿಲ್ಲ, ಎಲ್ಲ ಮಕ್ಕಳು ಸಹ ವಿಧೇಯರಾಗಿ ಕೂತಿರುವಾಗ ನೀವು ಯಾಕೆ ವಿಧೇಯರಾಗಲಿಲ್ಲ ಅಂತ ಹೇಳುವಾಗ ಅವರು ತಪ್ಪನ್ನು ಒಪ್ಪಿಕೊಂಡು ಟೀಚರ್ ಹತ್ರ ಕ್ಷಮೆ ಕೇಳ್ತಾರೆ. ಆದರೆ ಆನಂತರ ಬಂದು ಬಹಳ ಕೋಪದಿಂದ, ನಮ್ಮ ಮೇಲೆ ನೀನು ಚಾಡಿ ಹೇಳ್ತೀಯಾ, ನಿನಗೆ ಬಿಡೋದಿಲ್ಲ ನೋಡು ಅಂತ
ಆ ರೋಹನ್ಗೆ ಆ 4 ಜನ ಮಕ್ಕಳು ಅವನಿಗೆ ಭಯ ಹುಟ್ಟಿಸ್ತಾರೆ. ಆದರೆ ಅವನಿಗೇನು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಟೀಚರ್ ಅವನ ಪರವಾಗಿರ್ತಾರೆ. ಆದರೆ ಅವನು ಮಾಡಿದಂಥ ಕೆಲಸ ಏನಂತ ಹೇಳಿದ್ರೆ, ಅವನು ತನಗೆ ಒಪ್ಪಿಸಲ್ಪಟ್ಟಂಥ ಕೆಲಸವನ್ನು ಏನು ಮಾಡ್ದ, ನ್ಯಾಯಯುತವಾಗಿ ಮಾಡಿ ಟೀಚರ್ನ ಒಂದು ನಂಬಿಕೆಯನ್ನು ಗಳಿಸಿಕೊಂಡ. ಮತ್ತು ಆತನು ಹೇಗೆ ತನ್ನ ಮನೆಯಲ್ಲಿ, ತನ್ನ ಶಾಲೆಯಲ್ಲಿ ಮತ್ತು ತಮ್ಮ ಸಂಡೇ ಸ್ಕೂಲ್ನಲ್ಲಿ ಆತನು ವಿಧೇಯತೆಯನ್ನು ಕಲ್ತನೋ ಅದನ್ನು ಅವನು ತೋರಿಸಿಕೊಟ್ಟ. ಹೀಗಾಗುವಂತೆ ಅವನನ್ನು ನಡೆಸಿದ್ದಕ್ಕಾಗಿ ಅವನಿಗೆ ಬಹಳ ಸಂತೋಷ ಆಯಿತು. ಮಕ್ಕಳೇ, ನಾವು ಸಹ ಅಷ್ಟೇ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯ ಮಕ್ಕಳಾಗಿ ನಡಿಬೇಕು, ವಿಧೇಯ ಮಕ್ಕಳಾಗಿ ನಡಿಬೇಕು. ಹಾಗೆ ಕಷ್ಟಗಳು ಬಂದರೂ ಸ್ಟೆಫನನು ಹೇಗೆ ಅದನ್ನು ತಾಳಿಕೊಂಡ ಅಂತ ಹೇಳಿ ಈ ದಿನದಲ್ಲಿ ದೇವರ ವಾಕ್ಯದ ಬೈಬಲ್ನಲ್ಲಿರುವಂಥ ಕಥೆಯನ್ನು ನಾವು ಕೇಳಕ್ಕೆ ಹೋಗೋಣ. ಮಕ್ಕಳೇ, ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ. ಆಮೇನ್. ಅಪೊಸ್ತಲರ ಕೃತ್ಯಗಳು 6 ಮತ್ತು 7ನೇ ಅಧ್ಯಾಯದಲ್ಲಿ ಸ್ಟೆಫನನ ಚರಿತ್ರೆ ಹೀಗೆ ಬರೆಯಲ್ಪಟ್ಟಿದೆ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರವನ್ನು ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಂಬಾರಿಸುವುದಿಲ್ಲವೆಂದು ಗುಣುಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರ ಶಿಷ್ಯರ ಮಂಡಳಿಯನ್ನು ಕೂರಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುವುದು ತಕ್ಕದಲ್ಲವಲ್ಲ. ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರೂ ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆ ಮಾಡುವುದನ್ನು, ವಾಕ್ಯೋಪದೇಶ ಮಾಡುವುದನ್ನು ನಾವು ಮಾಡುವೆವು ಎಂದು ಹೇಳಿದರು. ಈ ಮಾತು ಸರ್ವಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವರು ಆದ ಸ್ಟೆಫನನನ್ನು, ಫಿಲಿಪ್ಪನನ್ನು, ಪ್ರಕೋರ, ನಿಕೋನೇರ, ತಿಮೋನ, ಹರ್ಮೋನ, ಯಹೂದ್ಯ ಮತಾವಲಂಬಿಯಾದ ಅಂತ್ಯೋಕ್ಯದ ನಿಕೋಲಾಯ ಎಂಬುವರನ್ನು ಆರಿಸಿ ಅವರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ ಅವರನ್ನು ಆ ಕೆಲಸಕ್ಕೆ ನೇಮಿಸಿದರು. ಹೀಗೆ ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಸ್ಟೆಫನನು ದೇವರ ವಾಕ್ಯ ಬಲದಿಂದಲೂ ಆತನ ಕೃಪೆಯಿಂದಲೂ ತುಂಬಿದವನಾಗಿ ಜನರ ಮಧ್ಯದಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಯಹೂದ್ಯರು ಎದುರಿಸಲಾರದೆ ಹೋದರು. ಹಾಗೆ ಅವರು ಅವರ ಮೇಲೆ ಕೋಪಗೊಂಡು ಅವನನ್ನು ಹಿಡಿದು ಹಿರಿಯ ಸಭೆಯ ಮುಂದೆ ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳನ್ನು ತಂದು ನಿಲ್ಲಿಸಿ, ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿ ಮಾತನಾಡುವುದನ್ನು, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾತನಾಡುವುದನ್ನು ನಾವು ಕೇಳಿದ್ದೇವೆ. ಅವನು ಆ ನಜರೇತಿನ ಯೇಸು ಈ ದೇವಾಲಯವನ್ನು ಕೆಡವಿ ಮೋಶೆಯು ನಮಗೆ ನೇಮಿಸಿರುವ ಆಚಾರಗಳನ್ನು ಬೇರೆ ಮಾಡುವನೆಂಬುದಾಗಿ ಹೇಳುವುದನ್ನು ಕೇಳಿದ್ದೇವೆ ಅಂದರು. ಆಗ ಹಿರಿಯ ಸಭೆಯ ಜನರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಆಗ ಮಹಾಯಾಜಕರು ಆ ಮಾತು ಹೌದು ಎಂದು ಸ್ಟೆಫನನ್ನು ಕೇಳಲು ಆತನು ಯಹೂದ್ಯರ ಮತ್ತು ಇಸ್ರೇಲ್ಯರ ಚರಿತ್ರೆಯನ್ನು ಸವಿವರವಾಗಿ ಅವರಿಗೆ ಪ್ರಕಟಿಸಿದನು ಮತ್ತು ಅವರ ವಾದವನ್ನು ಆತನು ಖಂಡಿಸಿದನು. ಹೀಗೆ ಆತನ ಖಂಡನೆಯ ಮಾತುಗಳನ್ನು ಕೇಳಿದ ಫರಿಸಾಯರು ಮತ್ತು ಶಾಸ್ತ್ರಿಗಳು ಅವನ ಮೇಲೆ ರೌದ್ರವುಳ್ಳವರಾಗಿ ಆತನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿರುವ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನಾನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ಕರಕೊಂಡು ಹೋಗಿ ಕಲ್ಲುಗಳನ್ನು ಕೊಲ್ಲುವುದಕ್ಕೆ ಕಲ್ಲನ್ನೆಸೆದರು. ಸಾಕ್ಷಿಯವರು ತಮ್ಮ ಆತನ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಯವನಸ್ಥನ ಕಾಲ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಆತನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಹೀಗೆ ಸ್ಟೆಫನನು
ಕರ್ತನಾದ ಯೇಸು ಕ್ರಿಸ್ತನಿಗೆ ರಕ್ತಸಾಕ್ಷಿಯಾದನು. ಪ್ರಿಯ ಮಕ್ಕಳೇ, ಪ್ರೀತಿಯುಳ್ಳ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಇಲ್ಲಿಗೆ ಕರೆದಿದ್ದಾನೆ. ನಾವು ಸ್ಟೆಫನನ ರಕ್ತಸಾಕ್ಷಿ ವಿಷಯವಾಗಿ ಕೇಳಿದ್ದೇವೆ. ಮಕ್ಕಳೇ, ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಸ್ಟೆಫನನ ಸಾಕ್ಷಿಯಂತೆ ನಾವು ಸಹ ಸಾಕ್ಷಿಯುಳ್ಳ ಮಕ್ಕಳಾಗಿ ಜೀವಿಸುವಂತೆ ಈ ಮಕ್ಕಳನ್ನು ಆಶೀರ್ವದಿಸಿ. ಮಕ್ಕಳ ತಂದೆ ತಾಯಿಗಳನ್ನು, ಸಭಾಪಾಲಕರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ನೀವು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್.